ನಮಸ್ತೆ ಫ್ರೆಂಡ್ಸ್, ಗುರಮ್ಮ ಕುಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ಮೀನು ಸಾಂಬಾರು ಹೇಗೆ ಮಾಡೋದಂತ ನೋಡ್ಕೋಣ. ಆಲ್ರೆಡಿ ನಮ್ಮ ಚಾನಲಲ್ಲಿ ಮೀನು ಸಾಂಬಾರು ರೆಸಿಪಿಗಳಿದಾವೆ. ಈ ರೆಸಿಪಿ ಯಾವ ರೀತಿ ಮಾಡಿದ್ದೀವಿ, ನಾವು ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ರೆಸಿಪಿ ಅಂತ ಹೇಳಿಬಿಟ್ಟು ನೀವೇ ಕೊನೆ ತನಕ ನೋಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾವು 2 kg ಮೀನನ್ನು ತೊಗೊಂಡ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀವಿ. ಮೀನನ್ನ ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ 2 ರಿಂದ 3 ಟೈಮು. ಆನಂತರ ನಾವಿಲ್ಲಿ ಹಿಟ್ಟು ಉಪ್ಪು ಹಾಕಿ ಕೂಡ ಕೊನೆಯದಾಗಿ ತೊಳೆದು ಇಟ್ಕೊಂಡಿದ್ದೀವಿ. ಮತ್ತು 1 ಸ್ಪೂನಷ್ಟು ಖಾರದ ಪುಡಿ ಕೂಡ ಹಾಕ್ಕೊತಾ ಇದ್ದೀವಿ. ನೀರೆಲ್ಲ ನೀಟಾಗಿ ಬಸ್ಕೋಬೇಕಾಗುತ್ತೆ. ಮೀನಲ್ಲಿರೋವಂಥ ನೀರನ್ನು 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀವಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ಕೊಂಡಿದ್ದೀವಿ. ಇದನ್ನು ಉಪ್ಪು ಅರಿಶಿನ ಎಲ್ಲ ಚೆನ್ನಾಗಿ ಈ ರೀತಿ ಖಾರದ ಪುಡಿನ ಮತ್ತು ಈ ರೀತಿ ಮೀನಿಗೆ ಹಚ್ಕೋಬೇಕಾಗುತ್ತೆ. ಈ ರೀತಿ ಹಚ್ಕೊಂಡು ಮೀನು ಸಾಂಬಾರು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಸಾಂಬಾರಲ್ಲಿ ನಾವು ತಿನ್ನುವಾಗ ಮೀನು ಕೂಡ ಸಪ್ಪೆ ಅನಿಸಲ್ಲ, ರುಚಿಯಾಗಿರ್ತೈತೆ ತುಂಬಾ. ಈ ರೀತಿ ಹಚ್ಕೊಂಡ್ಬಿಟ್ಟು ನಾವಿಲ್ಲಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಮೀನು ಸಾಂಬಾರು ಮಾಡೋವರೆಗೂ ನಾವಿಲ್ಲಿ ಮಸಾಲೆ ರುಬ್ಕೊಳ್ಳೋವರೆಗೂ ಎತ್ತಿಟ್ಕೊಂಡ್ಬಿಟ್ಟು ಇಲ್ಲಿ ಸ್ಟವ್ ಹಚ್ಚಿ ಒಂದು ಬಾಣಲೆ ಇಟ್ಕೊಂಡ್ಬಿಟ್ಟು ಇಲ್ಲಿ ಬಾಣಲೆಯಲ್ಲಿ ನೋಡ್ಬೋದು, ಇಲ್ಲಿ ಮಸಾಲ ಪದಾರ್ಥ ಹುರ್ಕೊತಾ ಇದ್ದೀವಿ. ಧನಿಯಾಕಾಳು 3 ಸ್ಪೂನು, 1 ಸ್ಪೂನು ಜೀರಿಗೆ ಮತ್ತು ಚಕ್ಕೆ ಏಲಕ್ಕಿ ಲವಂಗ ಕೂಡ ತೊಗೊಂಡಿದ್ದೀವಿ. ಇದಿಷ್ಟನ್ನು ಸ್ವಲ್ಪ ಡ್ರೈ ಆಗಿ ಹುರ್ಕೋಬೇಕಾಗುತ್ತೆ. ಇದಕ್ಕೆ ಎಣ್ಣೆ ಏನು ಸೇರಿಸಂಗಿಲ್ಲ ಮತ್ತು ಸೀಸ್ಬಾರ್ದು ಮಸಾಲಾನ, ಆ ರೀತಿ ಹುರ್ಕೋಬೇಕು. ಆಮೇಲೆ ನೆಕ್ಸ್ಟ್ ಇಲ್ಲಿ ಈರುಳ್ಳಿ 2 ಹಾಕ್ಕೊಂಡಿದ್ದೀವಿ. 2 kg ನಾವು ಮೀನಿಗೆ ದೊಡ್ಡ ಸೈಜಿಂದ 2 ಈರುಳ್ಳಿ ಹಾಕ್ಕೊಂಡಿದ್ದೀವಿ. ಇದಕ್ಕೆ 1 ಸ್ಪೂನು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನಾವು ನೆಕ್ಸ್ಟ್ ಇಲ್ಲಿ ಯಾವ ಮಸಾಲನೂ ಹುರಿತಾ ಇಲ್ಲ, ಜಸ್ಟ್ ಇಲ್ಲಿ ಈರುಳ್ಳಿ ಟೊಮೊಟೊ ಬಿಟ್ಟರೆ ಮತ್ತು ಇನ್ಯಾವ ಮಸಾಲನೂ ಹುರಿತಾ ಇಲ್ಲ, ಹಂಗೆ ಹಾಕ್ಕೊಂಬಿಟ್ಟು ನಾವು ಮಾಡ್ತಾಯಿದ್ದೀವಿ. ಇದು ಹೇಗೆ ಬಂತು ಅಂತೇಳ್ಬಿಟ್ಟು ರೆಸಿಪಿ ನಾವು ಮಾಡಿದ ಮೇಲೆ ನೀವೇ ನೋಡಿ, ಕೊನೆ ತನಕ ನೋಡಿ ಗೊತ್ತಾಗುತ್ತೆ. ಮತ್ತು ಸಾಂಬಾರು ಕೂಡ ಹಂಗೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೋಡ್ಬೋದು ಇಲ್ಲಿ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಹುರ್ಕೊಂಡ್ಮೇಲೆ ಇದನ್ನೊಂದು ನಾವಿಲ್ಲಿ ಹುರ್ಕೊಂಡು ಇಟ್ಕೊಂಡಿದ್ದಲ್ಲ ಅದು ಮಸಾಲೆ ಕೂಡ ತಣ್ಣಗಾದ್ಮೇಲೆ ಇದನ್ನು ಡ್ರೈಯಾಗಿ ರುಬ್ಕೊಂಡಿದ್ದೀವಿ. ಅಷ್ಟೊತ್ತಿಗೆ ಇದು ಕೂಡ ಹುರ್ಕೊಂಡಿತ್ತು, ಅದನ್ನು ಕೂಡ ಎತ್ತಿಟ್ಬಿಟ್ಟು ಇಲ್ಲಿ ಮತ್ತು ಕಾಯಿ ತೊಗೊಂಡಿದ್ದೀವಿ, ಬೆಳ್ಳುಳ್ಳಿ ಹಸಿಶುಂಠಿ ಕೂಡ ತೊಗೊಂಡಿದ್ದೀವಿ. ಹುಣಸೆಹಣ್ಣು ಒಂದು 5 ಗ್ರಾಮಷ್ಟು ನೆನೆಗೆ ಹಾಕ್ಕೊಂಡಿದ್ದೀವಿ. ಹುಣಸೆಹಣ್ಣು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಮೀನು ಸಾಂಬಾರಿಗೆ. ಮತ್ತು ಕೊತ್ತಂಬರಿ ಕೂಡ ತೊಗೊಂಡಿದ್ದೀವಿ. ಈ ಮಸಾಲೆ ಎಲ್ಲ ಸಪ್ರೇಟಾಗಿ ರುಬ್ಕೋಬೇಕಾಗುತ್ತೆ. ನಾನಿಲ್ಲಿ ತೋರಿಸ್ತಿದ್ದೀವಲ್ಲ, ಈ ಮಸಾಲೆ ಸಪ್ರೇಟಾಗಿ ರುಬ್ಕೊಂಡು ಆಮೇಲೆ ಈರುಳ್ಳಿ ಮತ್ತು ಟೊಮೊಟೊ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದು ಕೂಡ ಸಪ್ರೇಟಾಗಿ ನಾವು ರುಬ್ಕೊಂಡ್ಮೇಲೆ ಸ್ಟವ್ ಹಚ್ಚಿ ಒಂದು ಪಾತ್ರೆ ಕೂಡ ಇಟ್ಕೊಂಡಿದ್ದೀವಿ ಮೀನು ಸಾಂಬಾರು ಮಾಡೋದಕ್ಕೆ. ಆಮೇಲೆ ಪಾತ್ರೆ ಬಿಸಾದ ನಂತರ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಕಾದ ನಂತರ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಒಗ್ಗರಣೆಗೆ. ಈ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ. ನೀವು ಯಾವಾಗಲೂ ಮೀನು ಸಾರು ಮಾಡುವಾಗ ಸ್ವಲ್ಪ ಅಗಲವಾಗಿರೋವಂಥ ಪಾತ್ರೆ ಅಥವಾ ಬಾಣಲೆನೇ ತೊಗೋಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ಮೀನು ಹಾಕ್ಕೋಬೇಕು, ಜಾಗ ಸಾಕಾಗಬೇಕಲ್ಲ, ಅದಕ್ಕೋಸ್ಕರ ನಾವು ಈರುಳ್ಳಿನ ಪೇಸ್ಟ್ ಥರ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಬಿಟ್ಟು ಎಣ್ಣೆಲಿ ಹುರ್ಕೊತಾ ಇದ್ದೀವಿ. ಅರಿಶಿನ ಹಾಕ್ಕೊಂಬಿಟ್ಟು ನೋಡಿ, ಈ ಟೈಮಲ್ಲಿ ನಾವು ಖಾರದ ಪುಡಿ ಕೂಡ ಇದರಲ್ಲೇ ಹಾಕ್ಕೊಂಬಿಡೋಣ. ಖಾರದ ಪುಡಿ 1.5 ಸ್ಪೂನ್ ಹಾಕ್ಕೊಂಡಿದ್ದೀವಿ. ಅಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ವಲ್ಲ ನಾವು ಮೀನಿಗೆ ಹಚ್ಚಿಟ್ಕೊಳ್ಳೋದಕ್ಕೆ, ಇದಕ್ಕೆ 1.5 ಸ್ಪೂನ್ ಹಾಕ್ಕೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಮೀನು ಸಾಂಬಾರಿಗೆ ಖಾರದ ಪುಡಿ ಸ್ಮೆಲ್ ಇರಬಾರ್ದು ಅಂತ ಹೇಳ್ಬಿಟ್ಟು ನೋಡಿ, ಇಲ್ಲಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ಹುಣಸೆ ರಸನೇ ಇದರೆಲ್ಲ ಹಾಕ್ಕೊಂಬಿಡೋಣ. ಹುಣಸೆ ರಸ ಹಾಕ್ಕೊಂಡ್ಮೇಲೆ ಈಗ ಕುದಿಯೋದಕ್ಕೆ ಬಿಡಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಎಷ್ಟು ವೆರೈಟೀಸ್ ಮೀನು ಸಾಂಬಾರು ರೆಸಿಪಿಗಳಿದಾವೆ, ಅದರಲ್ಲಿ ಇದು ಒಂದು ಅಂದ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು ಸಾಂಬಾರು. ನಾವಿಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿರೋಂಥ ಮಸಾಲ ಇತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀವಿ. ಅದನ್ನ ಹಾಕ್ಕೊಂಡ್ಮೇಲೆ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ. ಇವಾಗ ನೋಡ್ಬೋದು ಇಲ್ಲಿ ಚೆನ್ನಾಗಿ ಕುದ್ಬಿಟ್ಟು ಎಣ್ಣೆ ಬಿಟ್ಕೊಂಡಿದೆ. ಈ ಟೈಮಲ್ಲಿ ನಾವು ಕಾಯಿ ಮಸಾಲ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕಾಗುತ್ತೆ. ಅದನ್ನು ಹಾಕ್ಕೊಂಡ್ಮೇಲೆ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇಲ್ಲಿ ನಾವು ನೀರು ಹಾಕ್ಕೋಬೇಕು. ಎಷ್ಟು ಬೇಕಷ್ಟು ಸಾಂಬಾರು ನೋಡ್ಕೊಂಬಿಟ್ಟು ಹಾಕ್ಕೋಬೇಕಾಗುತ್ತೆ. ಮೀನು ಸಾಂಬಾರು ಸ್ವಲ್ಪ ತಿಳುವಾಗಿದ್ರೇ ಚೆನ್ನಾಗಿರುತ್ತೆ. ನಾವಿಲ್ಲಿ ಅಷ್ಟೊಂದು ತಿಳುವಾಗಿ ಮಾಡ್ಕೊಂಡಿಲ್ಲ, ಒಂದು ಮೀಡಿಯಮ್ ಇದೆ ನೋಡಿ ಸಾಂಬಾರು, ಆ ರೀತಿ ಮಾಡ್ಕೊಂಡಿದ್ದೀವಿ. ಇಷ್ಟೇ, ಮತ್ತು ಎಕ್ಸ್ಟ್ರಾ ನೀರೇನೂ ಹಾಕೋಕ್ಕೆ ಹೋಗಿಲ್ಲ. ಇಲ್ಲಿ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದ್ವಿ ಒಂದು 10 ನಿಮಿಷ. ಚೆನ್ನಾಗಿ ಕುದೀತಾ ಇದೆ ನೋಡ್ಬೋದು, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಸೈಡು. ಈ ರೀತಿ ಕುದಿಬೇಕು ಚೆನ್ನಾಗಿ ಮೀನು ಸಾಂಬಾರು, ಹಂಗಾದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡ್ಬೋದು ಇಲ್ಲಿ ಇನ್ನು ಕುದೀತಾ ಸಾಂಬಾರು ಕ್ವಾಂಟಿಟಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಇವಾಗ ಮೀನು ಹಾಕ್ಕೋಬೇಕಾಗುತ್ತೆ. ನಾವೇನಾದರೂ ಸಾಂಬಾರು ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀವಿ. ಆ ಮಸಾಲ ಸ್ಮೆಲ್ಲೆಲ್ಲ ಹೋಗೋ ಮಟ್ಟ ಚೆನ್ನಾಗಿ ಕುದಿಸ್ಕೋಬೇಕು. ಆಮೇಲೆ ಮೀನು ಕೂಡ ಹಾಕ್ಕೊತಾ ಇದ್ದೀವಿ ನೋಡಿ. ನೀವೇನಾದ್ರು ಮೀನು ತಂದವಾಗ ತಲೆ ಇರ್ತವಲ್ಲ ಅವನ್ನೇ ಫಸ್ಟ್ ಹಾಕ್ಕೊಂಬಿಡ್ಬೇಕು. ಹಾಕ್ಕೊಂಡ್ಮೇಲೆ ಇನ್ನು ಉಳಿದಿರೋಂಥ ಮೀನನ್ನು ಹಾಕ್ಕೋಬೇಕಾಗುತ್ತೆ.
ನಾವು ಯಾಕೆ ಅಗಲವಾಗಿರೋ ಪಾತ್ರೆ ತಗೋಬೇಕಂದ್ವಿ ಅಂದರೆ ನೋಡಿ ಇಲ್ಲಿ ಜಾಗ ಸಾಕಾಗ್ತಿಲ್ಲ, ಅದಕ್ಕೋಸ್ಕರನೇ ಹೇಳಿದ್ದು. ನೋಡಿ ಇಲ್ಲಿ ಇವಾಗ ನಾವು ಕುದಿಯೋದಕ್ಕೆ ಬಿಡೋಣ ಒಂದು 5 ನಿಮಿಷ. ಮೀನು ಹಾಕಿದ ಮೇಲೆ ಜಾಸ್ತಿ ಹೊತ್ತು ಕುದಿಸ್ಬಾರ್ದ್ರಿ, ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ಮೀನೆಲ್ಲ ಚಪಾಟಿ ಆಗಿಬಿಡ್ತೈತಿ. ಇವಾಗ ಕುದ್ದು ಆಲ್ರೆಡಿ ನಾವು ಸ್ಟವ್ ಆಫ್ ಮಾಡಿ ಕೆಳಗಡೆ ಇಟ್ಕೊಂಡಿದ್ದೀವಿ. ಇವಾಗ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ, ಪ್ಲೇಟ್ಗೆ ಹಾಕ್ಕೊಂಡ್ಬಿಟ್ಟು. ಬನ್ನಿ ಈ ಮೀನು ಸಾಂಬಾರು ನೋಡ್ಬೋದು ಇಲ್ಲಿ ಯಾವ ರೀತಿ ಬಂದತ್ತೆ ಅಂತ ಹೇಳ್ಬಿಟ್ಟು ಸರ್ವ್ ಮಾಡಿ ತೋರಿಸ್ತೀವಿ ಬನ್ನಿ ನಾವು ನಿಮಗೆ. ನೋಡ್ತಿದ್ರಲ್ಲ ಮೀನು ಕೂಡ ಚಪಾಟಿ ಆಗಿಲ್ಲ. ಈ ರೀತಿ ಬೇಯಿಸ್ಕೋಬೇಕು ನೋಡಿ ಮೀನನ್ನು. ಜಾಸ್ತಿ ಬೇಯಿಸ್ಕೊಂಡ್ಬಿಟ್ರೆ ಇದು ನಮಗೆ ಈ ರೀತಿ ಸಿಗೋದೇ ಇಲ್ಲ ಮೀನು. ನೋಡಿದ್ರಲ್ಲ ರೆಸಿಪಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಂಗೆ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.